ಕಾಂತಾರ. ಇದು ನಮ್ಮ ಹೆಮ್ಮೆ, ನಮ್ಮ ಸಿನಿಮಾ. ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆಯ ನಟರು, ಬೇರೆ ಬೇರೆ ಇಂಡಸ್ಟ್ರಿಯ ಫ್ಯಾನ್ಸ್ ಗಳು ಅಲ್ಲದೆ ಪ್ರಪಂಚಾದ್ಯಂತ ಸಾಕಷ್ಟು ಅಭಿಮಾನಿಗಳು ಕಾಯ್ತಿರುವಂತ ಸಿನಿಮಾ. ಸಿನಿಮಾ ಇನ್ನೇನು ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗ್ತಾ ಇದೆ. ನೋಡ್ತಾ ಇದ್ರೆ ಇನ್ನು ಒಂದು ತಿಂಗಳು ಇಲ್ಲ, ಅದಕ್ಕಿಂತ ಕಡಿಮೆ ದಿನಗಳು ಇದ್ದರೂ ಸಹ ಕಾಂತಾರ ಸಿನಿಮಾದಿಂದ ಯಾವುದೇ ರೀತಿ ಅಪ್ಡೇಟ್ ಗಳು ಬರ್ತಾ ಇಲ್ಲ. ಮೂವಿಯನ್ನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ. ಹಾಗಿದ್ರೆ ಸಿನಿಮಾ ತಂಡ ಏನ್ ಮಾಡ್ತಾ ಇದೆ? ಸಿನಿಮಾ ತಂಡದಲ್ಲಿ ಏನಾದ್ರೂ ಗಿಮಿಕ್ ನಡೀತಾ ಇದೆಯಾ ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣಗಳಿವೆ. ಅದರ ಜೊತೆಗೆ ನಮ್ಮ ಕನ್ನಡದ ಕಾಂತಾರ ಸಿನಿಮಾ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ ನಲ್ಲಿ ಹೋಗಿ ಕಂಟೆಂಟ್ ಗಳನ್ನ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ರೆ ವಿಡಿಯೋಗೆ ರೀಚ್ ಸಿಗುತ್ತೆ. ನಾನ್ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ. ವಿಡಿಯೋಗಳನ್ನ ನೋಡ್ತೀರಾ, ಲೈಕ್ ಮಾಡೋದಿಲ್ಲ. ನೀವು ಲೈಕ್ ಕೊಟ್ಟಷ್ಟು ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ, ವಿಡಿಯೋ ಮಾಡೋದಕ್ಕೆ ಇನ್ನಷ್ಟು ಎನರ್ಜಿ ಬರುತ್ತೆ ಅಂತೀನಿ. ಹಾಗಿದ್ರೆ ಬನ್ನಿ ವಿಡಿಯೋ ಒಳಗೆ ಹೋಗ್ಬಿಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. ಕಾಂತಾರ ಚಾಪ್ಟರ್ 1 ಈ ಹಿಂದೆ ಬಂದಂತ ಕಾಂತಾರ ಮೂವಿಯ ಪ್ರೀಕ್ವೆಲ್ ಈ ಸಿನಿಮಾ ಆಗಿರುತ್ತೆ. ಕೇವಲ ಚಿಕ್ಕ ಬಜೆಟ್ ನಲ್ಲಿ ಬಂದಂತಹ ಮೂವಿ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ರೀಚ್ ಆಗಿ ಜನರಲ್ಲಿ ಹೆಸರು ಮಾಡಿದಂತ ಮೂವಿ. ಇದು ನಮ್ಮ ಕನ್ನಡಕ್ಕೆ ಹೆಮ್ಮೆ ತಂದ್ಕೊಟ್ಟ ಮೂವಿ. ಕಾಂತಾರ ಚಾಪ್ಟರ್ 1 ದಿ ಲೆಜೆಂಡ್ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿತ್ತ ಮುಂಚೆಯಿಂದಲೇ ಸಾಕಷ್ಟು ಅವಘಡಗಳು, ಸಾವು ನೋವುಗಳು ಬಂದ್ರು ಸಹ ರಿಷಬ್ ಶೆಟ್ಟಿ ಅವರಿಗೆ ಆ ದೈವ ಕೈ ಬಿಡ್ಲಿಲ್ಲ. ಕೊನೆಗೂ ಮೂವಿಯ ಶೂಟಿಂಗ್ ನ ಕಂಪ್ಲೀಟ್ ಮಾಡಿ ಇವಾಗ ರಿಲೀಸ್ ಹಂತಕ್ಕೆ ತಂದ್ಬಿಟ್ಟಿದ್ದಾರೆ. ಅದರ ಬಗ್ಗೆ ಕಳೆದ ತಿಂಗಳಲ್ಲೇ ಒಂದು ರ್ಯಾಪ್ ಅಪ್ ವಿಡಿಯೋ ಅನ್ನು ಸಹ ಯೂಟ್ಯೂಬ್ ನಲ್ಲಿ ಬಿಟ್ಟಿದ್ರು. ಆ ಒಂದು ವಿಡಿಯೋದಲ್ಲಿ ಆ ರೀತಿ ಮ್ಯೂಸಿಕ್ ಕೊಟ್ಟ ಅಜನೀಶ್ ಅವರು ಮೂವಿನಲ್ಲಿ ಯಾವ ರೀತಿ ಇಟ್ಟಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದ್ದಾರೆ. ಸಿನಿಮಾಕ್ಕಿಂತ ಹೆಚ್ಚಾಗಿ ಮ್ಯೂಸಿಕ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಎಲ್ಲ ಕಷ್ಟಗಳನ್ನ ಅನುಭವಿಸಿ ಸಿನಿಮಾದ ಶೂಟಿಂಗ್ ನ ಕಂಪ್ಲೀಟ್ ಮಾಡಿದ್ರು ಸಹ ಮೂವಿಯಿಂದ ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ, ಅಥವಾ ಮೂವಿಯಿಂದ ಯಾವುದೇ ರೀತಿ ಅಪ್ಡೇಟ್ ಗಳನ್ನು ಬಿಡ್ತಾ ಇಲ್ಲ. ಅದು ಯಾಕಪ್ಪ ಅಂತಂದ್ರೆ, ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡೋದಕ್ಕೋಸ್ಕರ ಇರ್ಬೋದು. ಯಾಕಂದ್ರೆ ನೀವು ಈ ಹಿಂದೆ ನೋಡಿರ್ತೀರಿ, ಸಿನಿಮಾ ತಂಡದಿಂದ ಒಂದು ಪೋಸ್ಟ್ ನ ಬಿಟ್ಟಿದ್ರು, ಕಾಂತಾರದ ಮೋಷನ್ ಪೋಸ್ಟರ್ ನ ಬಿಟ್ಟಿದ್ರು. ಆ ಒಂದು ಪೋಸ್ಟರ್ ಅಲ್ಲಿ ಕಥೆಯ ಸಾಕಷ್ಟು ಭಾಗಗಳು ಇದ್ವು ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಈ ಹಿಂದೆ ನೋಡಿರ್ತೀರಿ, ಈ ಸಿನಿಮಾ ಒಂದು ಹೊಯ್ಸಳರ ಕಾಲದಲ್ಲಿ ಬರುವಂತ ಮೂವಿ ಆಗಿತ್ತು ಅಂತ. ಆ ಸಿನಿಮಾದ ಪೋಸ್ಟರ್ ನಲ್ಲಿ ಯುದ್ಧ ಮಾಡ್ತಿರುವಂತ ಸೀನ್ಸ್, ಅಲ್ಲಿನ ಬಾವುಟಗಳು, ರಿಷಬ್ ಶೆಟ್ಟಿ ಅವರು ಕತ್ತಿ ಹಿಡ್ಕೊಂಡ್ ಬರ್ತಿದ್ವು, ಆ ಒಂದು ಸೀನ್ಸ್ ಗಳು ಆ ಪೋಸ್ಟರ್ ನಲ್ಲಿ ಕಾಣ್ತಾ ಇದ್ದಂಗೆ ಜನಕ್ಕೆ ಒಂದು ಐಡಿಯಾ ಅನ್ನೋದು ಬರುತ್ತೆ. ಸಿನಿಮಾ ಈ ರೀತಿ ಇದೆ, ಈ ರೀತಿ ಕಾಲದಲ್ಲಿ ಈ ರೀತಿ ಆಗಿರ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಆ ಒಂದು ಕ್ಯೂರಿಯಾಸಿಟಿನ ಕಾಪಾಡ್ಕೊಂಡ್ ಬರೋದ್ರಲ್ಲಿ ಸಿನಿಮಾ ಎಡವಟ್ ಮಾಡ್ತು ಅನ್ನೋ ಒಂದು ಅನಿಸ್ತಾ ಇದೆ. ಅದಕ್ಕೋಸ್ಕರ ಆ ಒಂದು ರೀಸನ್ ಗೆ ಮೂವಿ ಒಂದು ಪ್ರಮೋಷನ್ ಮಾಡದೇ ಇರ್ಬೋದು. ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ, ಒಂದು ಸೆಟ್ ಕಾನ್ವರ್ಸೇಷನ್ ನ ಬಿಲ್ಡ್ ಮಾಡೋದಕ್ಕೋಸ್ಕರ ಈ ರೀತಿ ಯಾವುದೇ ಮೂವಿಯ ಪ್ರಮೋಷನ್ ಅಥವಾ ಅಪ್ಡೇಟ್ ಗಳನ್ನ ಬಿಡದೇ ಇದ್ದಾಗ ಜನರಿಗೆ ಒಂದು ಸೆಟ್ ಕಾನ್ವರ್ಸೇಷನ್ ಬಿಲ್ಡ್ ಆಗುತ್ತೆ. ಅಂದ್ರೆ ಮೂವಿ ಬಗ್ಗೆನೆ ಮಾತಾಡ್ತಾ ಇರೋದು, ಮೂವಿ ಬಗ್ಗೆನೆ ಕೇಳ್ಕೊಂತ ಇರೋದು, ಅದು ಇನ್ನ ಕೆಲವೊಂದಿಷ್ಟು ಜನಕ್ಕೆ ರೀಚ್ ಆಗುವಂತಕ್ಕೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೋಡೋದಾದ್ರೆ ಮೂವಿ ಬಗ್ಗೆ ಯಾವುದೇ ರೀತಿ ಪ್ರಮೋಷನ್ ಅಪ್ಡೇಟ್ ಗಳನ್ನು ಬಿಡದೇ ಇದ್ದಾಗ ನಾವೊಂದಿಷ್ಟು ಅದ್ರ ಬಗ್ಗೆ, ಮೂವಿ ಬಗ್ಗೆ ಮಾತಾಡ್ತಾ ಇದ್ದಾಗ ಮೂವಿ ಬಗ್ಗೆ ಇನ್ನೊಂದ್ ಸ್ವಲ್ಪ ರೀಚ್ ಆಗುತ್ತೆ. ಕೆಲವೊಂದಿಷ್ಟು ಜನ ಆ ಮೂವಿ ಬಗ್ಗೆ ಸರ್ಚ್ ಮಾಡೋದ್ರಿಂದ ಇನ್ನೊಂದಿಷ್ಟು ಜನಕ್ಕೆ ರೀಚ್ ಆಗುವಂತಕ್ಕೆ ಹೋಗುತ್ತೆ. ಆ ಒಂದು ಕಾರಣ ಇಲ್ಲಿ ಮೂವಿ ಇಟ್ಕೊಂಡಿರ್ಬೋದು. ಇನ್ನ ಕೆಲವೊಂದಿಷ್ಟು ಕಡೆ ನೋಡೋದಾದ್ರೆ, ಇಲ್ಲಿ ಸಾಕಷ್ಟು ಪ್ಯಾನ್ ಇಂಡಿಯಾ ಮೂವಿಗಳು ಬಂದಿದಾವೆ. ಬಟ್ ಆ ಒಂದು ಬಿಲ್ಡ್ ಮಾಡಿರುವಂತಹ ಹೈಪ್ ತಕ್ಕಂಗೆ ಮೂವಿ ಯಾವುದೇ ರೀತಿ ರೆಸ್ಪಾನ್ಸ್ ನ ಪಡ್ಕೊಳ್ದೆ ಮೂವಿ ಫ್ಲಾಪ್ ಆಗಿರೋದನ್ನ ನೋಡಿರ್ತೀವಿ. ಬಟ್ ಈ ಒಂದು ಮೂವಿ ಆ ಹಂತಕ್ಕೆ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಪ್ರಮೋಷನ್ ಮಾಡ್ದೇನೆ ಇರ್ಬೋದು. ಈ ಹಿಂದೆ ನೋಡಿರ್ತೀವಿ, ಕಾಂತಾರ ಅನ್ನೋದು ಬರೀ ಕನ್ನಡಕ್ಕಷ್ಟೇ ಸೀಮಿತ ಆಗಿತ್ತು. ಅದು ಯಾವ ರೀತಿ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ರೀಚ್ ಆಗಿ ಜನರ ಬಾಯಲ್ಲಿ ಕೂರಾಗೆ ಮಾಡ್ತು, ಅದೇ ಒಂದು ಸ್ಟ್ರಾಟಜಿನ ಇಲ್ಲೂ ಬಳಸ್ತಿದಾರ ಅನ್ನೋ ಒಂದು ಕುತೂಹಲ ಅಂತ ಕಾಡ್ತಾ ಇದೆ. ಎಕ್ಸಾಂಪಲ್ ನೋಡೋದಾದ್ರೆ, ಈ ಹಿಂದೆ ಬಂದಿರುವಂತಹ ವಾರ್ 2 ಆಗಿರ್ಬೋದು, ಕೂಲಿ ಸಿನಿಮಾ ಆಗಿರ್ಬೋದು, ಬಿಲ್ಡ್ ಮಾಡಿರುವಂತಹ ಹೈಪ್ ತಕ್ಕಂಗೆ ರೆಸ್ಪಾನ್ಸ್ ನ ಪಡಿಲಿಲ್ಲ ಮೂವಿಗಳು. ಅದೇ ರೀತಿ ಹೈಪ್ ಕೊಟ್ಟು ಪ್ರಮೋಷನ್ ಗಳನ್ನ ಮಾಡಿ ಮೂವಿ ಸ್ವಲ್ಪ ಸ್ಟೋರಿನಲ್ಲಿ ಡೌನ್ ಆದ್ರೆ ಸಿನಿಮಾ ಫ್ಲಾಪ್ ಆಗೋದಂತೂ ಗ್ಯಾರಂಟಿ. ಅದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಪ್ರಮೋಷನ್ ಮಾಡದೇನೂ ಇರ್ಬೋದು ಅನ್ನೋ ಒಂದು ಕಾರಣ ಇದಾಗಿದೆ. ಇದೆಲ್ಲ ಒಂದಿಷ್ಟು ಕೀ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಮೂವಿ ಯಾವುದೇ ರೀತಿ ಪ್ರಮೋಷನ್ ನ ಮಾಡದೇ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ಅದೇನೇ ಆಗ್ಲಿ, ಮೂವಿಯನ್ನು ಸ್ವಲ್ಪ ರೀತಿಯಾದ್ರೂ ಹೈಪ್ ಮಾಡದೇನೆ ಮೂವಿನ ರಿಲೀಸ್ ಮಾಡಿದ್ರೆ ಸಿನಿಮಾಗೆ ದೊಡ್ಡ ಲಾಸ್ ಆಗೋದಂತೂ ಗ್ಯಾರಂಟಿ. ನನಗೆ ಅನ್ಸಿದ ರೀತಿ ಇದೇ ತಿಂಗಳ ಕೊನೆ ವಾರದಲ್ಲಿ ಮೂವಿಯ ಟ್ರೈಲರ್ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಿಮಗೇನ್ ಅನ್ಸುತ್ತೆ, ಮೂವಿ ಯಾವ ರೀತಿ ಹಿಟ್ ಆಗ್ಬೋದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಚಾನಲ್ ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ ಗಳನ್ನ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ